ಭೂಮಣಿಲಿಗೆ ನೈಸರ್ಗಿಕ ತೋಟದಿಂದ ನಮಸ್ಕಾರ ವೀಕ್ಷಕರೇ, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊತೀನಿ. ತುಂಬ ಬಿಸಿಲಿದೆ. ನಮ್ಮ ನುಗ್ಗೆ ಕಾಯಿಗಳನ್ನೆಲ್ಲ ನಾವು ಬೀಜಕ್ಕೆ ಬಿಟ್ಟಿದ್ವಿ. ಎಲ್ಲ ಇವಾಗ ನಮಗೆ ಬೀಜ ಸಿಗ್ತಾಯಿದೆ, ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ನನ್ನ ಹತ್ರ ಇರೋದು PK1 ವೆರೈಟಿ ನುಗ್ಗೆ ಬೀಜಗಳು. ಸೊ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ನಿಮ್ಮ ತೋಟದಲ್ಲಿ ಸುತ್ತ ಬದುಗೆ, ಅಡ್ಡ ಬದುಗೆ ಅಥವಾ ಹಿತ್ತಲಲ್ಲಿ ಅಥವಾ ಮಧ್ಯದಲ್ಲಿ ಅಲ್ಲಲ್ಲೇ ಹಣ್ಣಿನ ತೋಟಗಳಲ್ಲಿ ಎಲ್ಲ ಕಡೆ ನುಗ್ಗೆ ಬೆಳೀರಿ. ನಿಮಗೆ ಸಾರಜನಕ ಸ್ಥಿರೀಕರಣ ಮಾಡಿ ಕೊಡ್ತಿರುತ್ತೆ. ಅಂದರೆ ಫ್ರೀಯಾಗಿ ನಿಮಗೆ ಯೂರಿಯಾ ಸಿಕ್ತಂಗೆ ಆಗುತ್ತೆ. ನೈಸರ್ಗಿಕ ಕೃಷಿ ಮಾಡೋರಿಗೆ ನುಗ್ಗೆ ಇರಲೇಬೇಕು. ಅಲ್ಲದೆ ನಿಮಗೆ ಅದರಲ್ಲಿ ಸೊಪ್ಪು ಕಾಯಿನೂ ಸಿಗುತ್ತೆ. ಜಾನುವಾರುಗಳಿದ್ರೆ ಮೇವಾಗೂ ಸಿಗುತ್ತೆ. ಅಲ್ಲದೆ ನಿಮಗೆ ಮಲ್ಚಿಂಗ್ ಮೆಟೀರಿಯಲ್ ಆಗೂ ಸಿಗುತ್ತೆ. ಆಮೇಲೆ ಡ್ಯಾನ್ಸಿಂಗ್ ಶ್ಯಾಡೋ ಇರೋದ್ರಿಂದ ಕೆಳಗಡೆ ನೀವು ಸೊಪ್ಪು ಗಿಪ್ಪು ತರಕಾರಿಗಳನ್ನೂ ಸಹ ಬೆಳ್ಕೊಬೋದು. ಸೊ ಎಲ್ಲ ರೀತಿಯಲ್ಲೂ ನಮಗೆ ತೋಟಕ್ಕೆ, ಭೂಮಿಗೆ, ನಮಗೆ ಎಲ್ಲ ರೀತಿಯಲ್ಲೂ ಉಪಯೋಗ ಬರೋವಂಥ ನುಗ್ಗೆನ ಬೆಳೀರಿ. ಸೂಪರ್ ಫುಡ್ ಅಂತ ಹೆಸರು ತೊಗೊಂಡಿದೆ. ನುಗ್ಗೆ ಸೊಪ್ಪನ್ನು ಬೆಳೆಸಿ, ಕಾಯಿನ ಬೆಳೆಸಿ, ಬೀಜಗಳನ್ನೂ ಸಹ ನಾವು ಎಣ್ಣೆ ತೆಗಿಬೋದು, ವಾಟರ್ ಪ್ಯೂರಿಫೈರ್ ಆಗಿ ಯೂಸ್ ಮಾಡ್ಬೋದು. ಬಹಳಷ್ಟು ಉಪಯೋಗಗಳಿದೆ. ನನ್ನ ಹಳೆ ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು. ನನ್ನ ಫೇಸ್ಬುಕ್ ಪೇಜ್ನ ನೀವು ಫಾಲೋ ಮಾಡ್ತಿರ್ತೀರ ಅಂದರೆ ನಾನು ಭಾಳಷ್ಟು ನುಗ್ಗೆ ಉಪಯೋಗ ಬಗ್ಗೆ ಹಾಕ್ತಾನೆ ಇರ್ತೀನಿ. ಸೊ ನಿಮಗೂ ನುಗ್ಗೆ ಬೀಜ ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.